ಫ್ಯಾಮ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಅಕ್ಕ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ವೀಕೆಂಡ್ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಹೆಂಗಾದ್ರೂ ಮಾಡ್ಕೊಂಡು ಈ ಬಸ್ಗಂತೂ ಹತ್ತಕ್ಕಾಗಲಿಲ್ಲ. ಎಷ್ಟು ಬಸ್ ಮೂವ್ ಆಗ್ತಾ ಇದ್ರು ಇನ್ನೂ ಹತ್ತುತ್ತಾನೆ ಇದ್ರು. ಆದ್ರೆ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಇಷ್ಟು ರಶ್ ಇರೋದು ನೋಡಿ ನಿಜ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಾ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಅವನು ಬೇಡ ಮೇಲ್ಕೋಟೆಗೆ ಹೋಗೋಣ ನಡಿ ಅಂತ ಹೇಳಿದ್ದು. ಬೇಡ ಈ ಚಾಮುಂಡಿ ಬೆಟ್ಟ ಅಂದ್ಬಿಟ್ಟು ಅಲ್ಲಿಗೆ ಹೋಗೋದು ಬೇಡ, ಅಲ್ಲಿಗೆ ಹೋಗೋಣ, ಎಷ್ಟೊತ್ತಾದರೂ ನೋಡೋಣ, ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಹಿಂಗೂ ಫೈನಲಿ ಬಸ್ ಸಿಕ್ತು. ಆದರೆ ಬಟ್ ಸೀಟ್ ಅಂತೂ ಸಿಕ್ಕಿಲ್ಲ. ಇನ್ನೇನು ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾಯಿತು ಅಂತೇಳಿ ಇಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ಇನ್ನು ಅಲ್ಲಿ ದೇವಸ್ಥಾನದ ಪ್ರಸಾದ ಅಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ, ಆಮೇಲೆ ಸಿಗುತ್ತೆ ಏನೋ ಅದು ಡೌಟ್ ಇರುತ್ತೆ ಅಂತೇಳಿ ಇಲ್ಲೇ ಮಾಡ್ಕೊಂಡು ಹೊರಟ್ವಿ. ಅದು ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು. ಆಮೇಲೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಿತ್ತು ಇವತ್ತು. ಹೋಗಿ ಪೂಜೆ ಸಾಮಾನು ತಗೊಂಡು ಒಳಗಡೆ ಹೊರಟ್ವಿ. ಸಿಕ್ಕಾಪಟ್ಟೆ ರಶ್ ಅಂತಾನು ಏನಿರಲಿಲ್ಲ, ನಾರ್ಮಲ್ ಆಗಿತ್ತು. ಆಮೇಲೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ ಮಂಡ್ಯಕ್ಕೆ. ಮಂಡ್ಯಕ್ಕೆ ಬರ್ಸೋದಕ್ಕೆ ಅವಾಗಲೇ 6 ಗಂಟೆ ಆಗಿಬಿಟ್ಟಿತ್ತು. ಇನ್ನೇನು ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಅದಕ್ಕೆ ಅಂತೇಳಿ ಗೋಬಿ ತಿನ್ಕೊಂಡು ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ.